ಕೇಂದ್ರ ಸರ್ಕಾರದ ಪ್ರಾಯೋಜಿತ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಮತ್ತು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಗಳ ಅಭಿಯಾನವನ್ನು ನಾವು ಜುಲೈ 1ನೇ ತಾರೀಕಿಂದ ಸೆಪ್ಟೆಂಬರ್ 30ರವರೆಗೆ 3 ತಿಂಗಳ ಕಾಲ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲೂ ಕೋಲಾರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ. ಇವಾಗಲೇ 52 ಗ್ರಾಮ ಪಂಚಾಯತಿಗಳಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ. ಇನ್ನು ಉಳಿದ 102 ಗ್ರಾಮ ಪಂಚಾಯತಿಗಳು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದೇ ಥರ ಈ ಕಾರ್ಯಕ್ರಮ ದೇಶಾದ್ಯಂತ 2,70,000 ಗ್ರಾಮ ಪಂಚಾಯತಿಗಳಲ್ಲಿ, ಕರ್ನಾಟಕದ 5,136 ಗ್ರಾಮ ಪಂಚಾಯತಿಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿ ಜನರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಈ ವಿಮೆಯ ಉದ್ದೇಶ ಏನಂದರೆ ಪ್ರತಿ ಬಡವರಿಗೂ ಕಡಿಮೆ ಮೊತ್ತದಲ್ಲಿ ಇನ್ಶೂರೆನ್ಸ್ ಕವರ್ ಆಗಬೇಕು ಅಂತ. ಉದಾಹರಣೆಗೆ, ಈ ಗ್ರಾಮದಲ್ಲಿ ಶಂಕರಪ್ಪ ಅವರಿದ್ದಾರೆ, ವಾಟರ್ಮನ್ನು. ಅವರ ಮಿಸ್ಸಸ್ಸು ಏನೋ ಅನಾಹುತದಿಂದ ತೀರ್ಕೊಂಡಾಗ ಅವರಿಗೆ 2 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಬಂದಿದೆ. ಅದು ಅದೇ ಥರ ಏನಾದರೂ ಆಕ್ಸಿಡೆಂಟಲ್ ಡೆತ್ ಆದರೆ ಅಥವಾ ಸಹಜ ಸಾವಾದರೆ 2 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅವರ ಫ್ಯಾಮಿಲಿಗೆ ಒಂದು ಆರ್ಥಿಕ ಸಬಲತೆಯನ್ನು ಕೊಡುತ್ತೆ. ಅದರಿಂದ ಅವ್ರ ಮಕ್ಕಳಿಗೆ ಒಂದು ಎಜುಕೇಷನ್ಗೆ ಅಥವಾ ಇನ್ಯಾವುದೋ ಒಂದು ಆರ್ಥಿಕ ಸಹಾಯ ಆಗುತ್ತೆ. ಅದಕ್ಕೋಸ್ಕರ ಎಲ್ಲರಲ್ಲಿ ನಾನು ಈ ಮೂಲಕ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ದಯವಿಟ್ಟು ಈ ಸ್ಕೀಮನ್ನು ಎಲ್ಲರೂ ಎನ್ರೋಲ್ ಮಾಡಿಸ್ಕೊಳ್ಳಿ. ಈ ಗ್ರಾಮ ಪಂಚಾಯತಿ ಎಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಅದೇ ಸ್ಥಳದಲ್ಲಿ ನೋಂದಣಿ ಕೂಡ ಮಾಡ್ಕೊಳ್ಳುವಂಥ ಒಂದು ಅವಕಾಶ ಇರ್ತದೆ. ಇಲ್ಲಿ ನಮ್ಮ BCಗಳು ಮತ್ತು FLCಗಳು ಈ ನೋಂದಣಿ ಮಾಡಿಕೊಂಡು ಬ್ಯಾಂಕಿಗೆ ಅಪ್ಲಿಕೇಶನ್ ಕೊಡ್ತಾರೆ. ಅಲ್ಲಿಂದ ನೀವು ಖಾತೆಗಳಿಂದ ದುಡ್ಡು ಕಟ್ಟಾಗಿ ಅದು ಗೌರ್ಮೆಂಟ್ಗೆ ಹೋಗುತ್ತೆ, ಇನ್ಶೂರೆನ್ಸ್ ಕವರೇಜ್ ಆಗುತ್ತೆ. ಎಲ್ಲರಿಗೂ ನಮಸ್ಕಾರಗಳು.